ನನ್ನೆಲ್ಲ ಪ್ರೀತಿಯ ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವಿದ್ದೀವಿ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ಬಿಡದಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಬಿಡದಿ ಟೌನ್ಶಿಪ್ ಏನು ಸರ್ಕಾರ 9,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಂಡು ಒಂದು AICTಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದೆ. ಅದೇ ಈ ಒಂದು ಬೈರಮಂಗಲ ಮತ್ತು ಕಂಚಿಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಾವು ಇದ್ದೀವಿ. ಇವತ್ತು ಸರ್ಕಾರ ಹೇಗಾದರೂ ಮಾಡಿ ಈ 9,000ಕ್ಕೂ ಹೆಚ್ಚು ಎಕರೆ ಜಮೀನನ್ನು ರೈತರಿಂದ ಕಸಿದುಕೊಂಡು ಒಂದು ಬೃಹತ್ ಮಟ್ಟದ AICT ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದೆ. ಅದಕ್ಕೆ ಭಾರೀ ವಿರೋಧವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಇವತ್ತು ಯಾವ ರೀತಿ ಈ ಒಂದು ಭಾಗ ಕಾಣ್ತಾ ಇದೆ ಅಂದರೆ ನಿಜವಾಗೂ ವೀಕ್ಷಕರೇ, ಇದು ಕಂಪ್ಲೀಟ್ ಆಗಿ ಒಂದು ಅರೆ ಮಲೆನಾಡು ಅಂತಲೇ ನಾವು ಹೇಳ್ಬೋದು. ಇವತ್ತು ಇದೇ ಭಾಗಕ್ಕೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಆದರೆ ಇಲ್ಲಿನ ರೈತರು ಕಂಪ್ಲೀಟ್ ಆಗಿ ಟೌನ್ಶಿಪ್ ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಯಾವುದೋ ಒಂದು ಕಾಡಲ್ಲಿದ್ದೀವನೋ ಅನ್ನಿಸ್ತದೆ. ಈ ರೀತಿಯಾಗಿ ಒಂದು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದು ತೃಪ್ತಿ ಸಿಗಲ್ಲ. ಇವತ್ತು ಬಂದಂಥ ನೆಂಟರಿಷ್ಟರಿಗೆ ಕೊಡ್ತಾರಲ್ಲ, ಆ ತೃಪ್ತಿ ಇರಬೇಕು. ಇಲ್ಲಿ ನೋಡಿ, ಏಲಕ್ಕಿ ಸರ್, ಏಲಕ್ಕಿ ನಾವೆಲ್ಲೋ ಮಲೆನಾಡು ಶಿವಮೊಗ್ಗ ಏನು ಹೋಗಬೇಕಾಗಿಲ್ಲ. ನಮಗೆ ಇದೇ ಬೈರಮಂಗಲ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ಬಿಡದಿಯಲ್ಲೂ ಸಹ ನಾವು ಏಲಕ್ಕಿ ಬೆಳಿತೀವಿ ಅನ್ನೋದಕ್ಕೆ ಇವೆಲ್ಲ ತಾಜಾ ಉದಾಹರಣೆಗಳು. ಇವೆಲ್ಲ ರೈತರ ಇಂಟ್ರೆಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಏಲಕ್ಕಿಯನ್ನು ಬೆಳೀತಕ್ಕಂಥ ರೈತರು. ನನ್ನ ತೋಟದಲ್ಲಿ ಆರೆಂಜ್ ಹಾಕಿದ್ದೀನಿ, ಓಕೆ, ವಾಟರ್ ಆಪಲ್ ಹಾಕಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ, ಸ್ಟಾರ್ ಫ್ರೂಟ್ ಹಾಕಿದ್ದೀನಿ, ಪ್ಯಾಷನ್ ಫ್ರೂಟ್ ಹಾಕಿದ್ದೀನಿ. ಎಲ್ಲ ನಮ್ಗೆ ಏನು ಬೇಕು ಅದನ್ನೆಲ್ಲ ನಾವೇ ಫ್ರೆಶ್ ಆಗಿ ಬೆಳೀತಾ ಇದ್ದೀವಿ ಸರ್. ಇಂತಹ ಒಂದು ಪ್ರಕೃತಿ ನಮ್ಮನ್ನು ಸದಾ ನಾವು ಒಂದು ಮಾತು ಹೇಳ್ತೀವಿ, ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ, ಪ್ರಕೃತಿ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತೀವಿ. ನೋಡಿ, ಫಸ್ಟ್ ಮಲೆನಾಡಲ್ಲಿ ಬರುತ್ತೆ ಸರ್ ಈ ಥರ. ಈ ಸಾರಿ ಫಸ್ಟ್ ಸ್ಟಾರ್ಟಿಂಗ್ ಸರ್ ಇದು ಬಂದಿರೋದು. ಮೊದಲನೇ ಬೆಳೆ 5 ವರ್ಷಗಳ ಸತತ ಪ್ರಯತ್ನದಿಂದ ಈ ವರ್ಷ ಮೊದಲನೇ ಬೆಳೆಯನ್ನು ರೈತರು ನೋಡ್ತಾ ಇದ್ದಾರೆ. ಒಂದು ಕಡೆ ಇದನ್ನು ಉರುಳಿಸೋದಕ್ಕೆ ನಿಮ್ಮ ಬುಲ್ಡೋಸರ್ಗಳು, JCBಗಳು ರೆಡಿ ಆಗ್ತಾ ಇದ್ದಾವೆ. ಬಕಪಕ್ಷಿ ಥರ ಇಲ್ಲಿ ರೈತರು ಅದರಿಂದ ಏನಾದರೂ 5 ವರ್ಷದ್ದು ಏನಾದರೂ ಒಂದು ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಒಂದು ಕಡೆ ಕಾಯ್ತಾ ಇದ್ದಾರೆ. ಮನಸಾಕ್ಷಿ ಆದರೆ ಹೆಂಗೆ ಬರುತ್ತೆ ಸರ್? ಈ ಥರ ಪರಿಸರವನ್ನು ಹಾಳು ಮಾಡೋಕ್ಕೆ ಮನಸಾಕ್ಷಿ ಹೆಂಗೆ ಬರುತ್ತೆ ಅಂತ. ಹೌದು, ನೋಡಿ ಎಲ್ಲವೂ ಸಹ 4 ರಿಂದ 5 ವರ್ಷದ ತೋಟ. ಈ ರೀತಿಯನ್ನು ತೋಟವನ್ನು ಮಾಡಬೇಕು ಅಂತ ಅಂದಾಗ ಎಷ್ಟು ಕಷ್ಟ ಇದೆ. ಅದರಲ್ಲಿ ನೋಡಿ 6 ಗೊನೆ 7 ಗೊನೆ ಬಂದಿದೆ ಸರ್. ನೋಡಿ ಅದರಲ್ಲಿ ನೋಡಿ 7 ಗೊನೆ ಹುಸಿ ಹೊಡಿತದ ನೋಡಿ. ಹೌದು, 7ನೇ ಗೊನೆ ಹುಸಿ ಹೊಡೆದ ಸರ್. 7 ಅಂತ 8ನೇದು ಈ ಕಡೆ ಬರುತ್ತದೆ ಸರ್. ಕರೆಕ್ಟು. ಮಲೆನಾಡೆ ತೋರಿಸಿ ಸರ್ ನೋಡೋಣ. 3 ಗೊನೆ 4 ಗೊನೆ ಮೇಲೆ ಬರಲ್ಲ. ಹೌದು. ನಾವು ಇನ್ನೂವರೆಗೂ ಒಂದು ಕಾಳು ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಇದಕ್ಕೆ. ಸರ್, ಈಗ ಒಂದು ಸರ್ಕಾರದಲ್ಲಿ ರೈತರಿಗೆ ನಾವೇನೋ ಕೊಡ್ತಾ ಇದ್ದೀವಿ, ಅಷ್ಟು ಕೊಡ್ತಾ ಇದ್ದೀವಿ, ಇಷ್ಟು ಕೊಡ್ತಾ ಇದ್ದೀವಿ, ರೈತ ಭಾಳನ ಹಸನ್ನು ಮಾಡ್ತಾ ಇದ್ದೀವಿ ಅಂತ. ಭೂ ಸ್ವಾಧೀನ ಅಂತ ಬಂದಾಗ ಎಲ್ಲ ಕಡೆಯೂ ಒಂದೇ ಆಗುತ್ತೆ. ಇವಾಗ ರೈತರನ್ನು ಒಂದು ಮನವೊಲಿಸೋದಕ್ಕೆ ಅವರ ಕಾರ್ಯತಂತ್ರದಲ್ಲಿ ಏನೆಲ್ಲ ಆಫರ್ಗಳನ್ನು ಕೊಡ್ತಾ ಇದ್ದಾರೆ, ಏನೇನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ನಿಮಗೆ ಒಳ್ಳೆ ಕಾಂಪೋಸಿಷನ್ ಇಡೀ ದೇಶದಲ್ಲಿ ಎಲ್ಲೂ ಕೊಟ್ಟೇ ಇಲ್ಲ. 2 ರಿಂದ 2.5 ಕೋಟಿ. ಮತ್ತು ನಿಮಗೆ AICT ಮಾಡ್ತೀವಿ ಅಂದರೆ ದೊಡ್ಡ ಸಿಟಿ ಮಾಡ್ತೀವಿ, ಸೈಟ್ಗಳು ಕೊಡ್ತೀವಿ ನಿಮಗೆ. ರೆಸಿಡೆನ್ಷಿಯಲ್ ಸೈಟ್ ಆದರೆ 50%,
ಮತ್ತು ಕಮರ್ಷಿಯಲ್ ಅದೇ 45% ಕೊಡ್ತೀವಿ. ಒಳ್ಳೊಳ್ಳೆ ದೊಡ್ಡದು ನೀವು ಎಲ್ಲಿ ಕೇಳ್ತಿರೋ ಅಲ್ಲೇ ಕೊಡ್ತೀವಿ. ಆಮೇಲೆ ನಮ್ಗೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ಬಿಡ್ತದೆ. ಇಂಥ ಸಿಟಿ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಏನೇನೋ ಅವ್ರ ಕಲ್ಪನೆಗಳು ಎಲ್ಲ ತೋರಿಸ್ಬೋದು. ಏನು ಎ ಸಿಟಿ ಅಂದರೆ ಏನು ಆ ಬಿಲ್ಡಿಂಗು ಆ ಬ್ರೋಸರ್ ಬಿಡುಗಡೆ ಮಾಡಿದಾಗ ಏನು ತೋರಿಸಿದ್ರು, ಅದಕ್ಕೆ ಮರಳಾಗ್ಬಿಡ್ಬೇಕು ಜನ. ಇವ್ರೇನೋ ದೊಡ್ಡದು ಇದು ಮಾಡಿಬಿಡ್ತಾರೇನೋ. ಕೆಲವ್ರು ಹೇಳ್ತಾರೆ ವಿವೇಕಿಗಳು, ನಾವು ನೋಡಿರೋದೆಲ್ಲ ರೀ, ನಾವೇನು ಇವಾಗ ಕಣ್ಣಲ್ಲಿ ನೋಡ್ಕೊಬಿಡೋಣ, ನಾವಿನ್ನು ಸೊತ್ತೋಯ್ತೀವಿ ಅಂತ ಸಿಟಿ ಮಾಡಿಬಿಡ್ತಾರೆ ಅಂತ. ಇವ್ರು 3 ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಿ ಎಲ್ಲ ಸಿಟಿ ಮಾಡಿಬಿಡ್ತೀವಿ ಅಂತೆಲ್ಲ ಮಾಡೋಕ್ಕೆ ಸಾಧ್ಯನಾ ಸರ್? 9600 ಎಕರೆ ಖಂಡಿತವಾಗಿಲ್ಲ. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಏನೋ ಶಿವರಾಮ್ ಬಡಾವಣೆ, ಕೆಂಪೇಗೌಡ ಬಡಾವಣೆ ಎಲ್ಲ ಕಣ್ಮುಂದೆ ಇದೆ. ಇನ್ನು ವಿಶ್ವೇಶ್ವರಯ್ಯ ಬಡಾವಣೆ ಇವತ್ತು ಎಲ್ಲ ಮೂಲ ಸೌಕರ್ಯಗಳಿಲ್ಲ. ಇವೆಲ್ಲ ಸುಳ್ಳು ಆಶ್ವಾಸನೆ. ಆಮೇಲೆ ಬಡವ್ರ ಬಗ್ರಿಗೆ ಅರ್ಧ ಎಕರೆ 1 ಎಕರೆ ಇರೋರನ್ನ ಆಮಿಷ ಹೊಡಿಸೋದು. ಆಮೇಲೆ ಹಿಂದೆಗಡೆ ಜಮೀನು ಇರ್ತಕ್ಕಂಥವ್ರನ್ನ, ರಸ್ತೆ ಇಲ್ಲದೆ ಇರ್ತಕ್ಕಂಥ ಅವ್ರು ಆಮಿಷ ಹೊಡಿಸೋದು. ನಿಮ್ಗೆ ಒಳ್ಳೆ ಬೆಲೆ ಕೊಡ್ತಾರೆ, ನಿಮ್ಗೆ 50 ಲಕ್ಷ 60 ಲಕ್ಷ ತಗೊಳ್ಳಲ್ಲ, ನಿಮ್ಗೆ 2 ಕೋಟಿ ಕೊಡ್ತಾವ್ರೆ ತಗೋ ಅಂತ ಆಮಿಷ ಹುಟ್ಟಿಸೋದು. ಇದು ಬಿಟ್ಟರೆ ಇನ್ನೇನು ಇಲ್ಲ. ಆಮೇಲೆ ಎಲ್ಲ ಇದು ಇವತ್ತು ಏನು ಭೂಸ್ವಾಧೀನಕ್ಕೆ ಒಪ್ಕೊಂಡವ್ರು ಎಲ್ಲ ದೊಡ್ಡ ದೊಡ್ಡ ರೈತರುಗಳು, ಅವರೆಲ್ಲ ಕುಮಾರಸ್ವಾಮಿ ಇದ್ದಾಗ ವಿರೋಧ ಮಾಡಿದವರು. ಕುಮಾರಸ್ವಾಮಿ ಸಿಟಿ ಮಾಡಕ್ ಕೊಟ್ಟಾಗ ವಿರೋಧ ಮಾಡಿದವರು ಅವತ್ತು. ರಾಜಕಾರಣ ಅವತ್ತಿನ ಅಕ್ವೇಷನ್ ಬೇರೆ. ಅವತ್ತು ಬದುಕಬಿಡೋನು ರೈತ. ಇವತ್ತು ಎಲ್ಲೋ ಬೇರೆ ಇನ್ನೊಂದು ಪಕ್ಕದ ಪಂಚಾಯತಿಗೆ ಹೋಗಿದ್ರೆ ನಿಮಗೆ ಅಷ್ಟೇ ಜಮೀನು ಸಿಕ್ಕಿರೋದು. ದೇವರಣ್ಣ ಈ ತೋಟ ಮಾಡಿರ್ಲಿಲ್ಲ ಸರ್, ಈ ತೋಟ ಮಾಡಿರ್ಲಿಲ್ಲ. ನಾವು ಕಂಡಾಗ ನಾವು ಎಲ್ಲ ನಾವು ರಾಗಿನೇ ಬೆಳೀತಾ ಇದ್ದಿದ್ದು. ಇವತ್ತು ಇಷ್ಟೊಂದು ಸಮೃದ್ಧವಾದ ತೋಟ ಕುಮಾರಸ್ವಾಮಿ ಅವರು ಮಾಡಿ ಅವತ್ತು 30 ಲಕ್ಷ ಕೊಟ್ಟಿದ್ರೆ ನಮ್ಗೆ ಅಷ್ಟೇ ಮೊತ್ತಕ್ಕೆ ಅಕ್ಕಪಕ್ಕದಲ್ಲೇ ಜಮೀನು ಸಿಗ್ತಾ ಇತ್ತು. ಅಷ್ಟೇ ಮತ್ತಲ್ಲ, 1.5-2 ಲಕ್ಷ ಕೊಟ್ಟಿದ್ರೆ 1 ಎಕರೆ. ಇಲ್ಲಿ ಆರೋಳಿಲಿ ಬಿಡದಿ ಆಚೆ ಹೋಗಿದ್ರೆ ಸಿಗೋದು. ಇವತ್ತು 1.5 ಕೋಟಿ 2 ಕೋಟಿ, ಆರೋಳಿಲಿ 3 ಕೋಟಿ ಹೇಳ್ತಾರೆ ಸರ್. ಆರೋಳಿ ಬಿಟ್ಟು 4-5 ಕಿಲೋಮೀಟರ್ ಹೋದ್ರೆ 3 ಕೋಟಿ 4 ಕೋಟಿ ಹೇಳ್ತಾರೆ. ಎಲ್ಲಿ ತಗೊಳ್ಳೋದು? ಇವಾಗ ನಾವು ಸಾಕಷ್ಟು ಮಳವಳ್ಳಿ, ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲೆಲ್ಲ ಓಡಾಡಿದ್ವಿ. ಅಲ್ಲೂ 1.5 ಕೋಟಿ ಹೇಳ್ತಾರೆ, 2 ಕೋಟಿ. ಆಮೇಲೆ ಇಲ್ಲಿ ನಮ್ಮೂರಲ್ಲಿ ನಾನು ರಾಜ ಸರ್. ಹೌದು, ಖಂಡಿತವಾಗ್ಲು ನಾನು ಯಾರೇ ಬಂದ್ರು ಧೈರ್ಯವಾಗಿ ಮಾತಾಡ್ಬೋದು. ಹೌದು, ಮಾತಾಡೋಂಥ ಕೆಪಾಸಿಟಿ ಇದೆ. ನೀವು ಆಚೆ ಕಡೆ ಎಷ್ಟೇ ಜಮೀನು ತಗೋಬಹುದು. ತಗೊಂಡ್ರೆ ಅಲ್ಲಿ ಬೇಸಾಯ ಮಾಡಕ್ಕಾಗುತ್ತಾ? ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಬೇಸಾಯ ಮಾಡಕ್ಕಾಗುತ್ತಾ? ಆಮೇಲೆ ನಾವು ಧೈರ್ಯವಾಗಿ ಅವ್ರ ಹತ್ರ ಮಾತಾಡಕ್ಕಾಗತ್ತಾ? ನಮ್ಮೂರಲ್ಲಿ ನಾನೇ ರಾಜ. ಖಂಡಿತವಾಗಿ ಈ ಸ್ವಾವಲಂಬಿ ಬದುಕನ್ನು ಬಿಟ್ಬಿಟ್ಟು ನಾವು ಇವೆಲ್ಲ ಇದು ಕಳ್ಕೊಂಡು ಆಮೇಲೆ ಈ ಬಾಂಧವ್ಯನೇ ಹೊಂಟೋಗುತ್ತೆ. ರೈತರಿಗೆ ಈ ಸಂಬಂಧದ ಬಾಂಧವ್ಯನೇ ಹೊಂಟೋಗುತ್ತೆ. ಹೌದು. ಇವಾಗ ಒಂದು ಹಬ್ಬ ಹರಿದಿನ ಮಾಡ್ತಾರೆ, ಪಕ್ಕದೂರವರೆಲ್ಲ ಹೋಗ್ತೀವಿ, ಒಂದು ಸಂಭ್ರಮಾಚರಣೆ ಮಾಡ್ತೀವಿ. ಆಚೆ ಕಡೆ ಹೋದ್ಮೇಲೆ ಇರುತ್ತಾ? ಖಂಡಿತವಾಗಿರಲ್ಲ. ಬರೀ ಫೋನಲ್ಲಿ ಮಾತಾಡ್ಕೋಬೇಕು. ಅದು ಇದ್ರೆ ಫೋನ್ ನಂಬರ್ ಇದ್ರೆ, ಇಲ್ಲ ಅವ್ನ ಫೋನ್ ನಂಬರ್ ಚೇಂಜ್ ಮಾಡ್ಬಿಟ್ರು ಅಂದ್ರೆ ಅದು ಸಂಪರ್ಕನೂ ಹೊಂಟಾಯ್ತು ಅಲ್ವಾ? ಯಾವ ನೆಂಟ್ರಿ ಇಷ್ಟರು ಇಲ್ಲ, ಸ್ನೇಹಿತನೂ ಇಲ್ಲ. ಅವನೇನ ಬರ್ಬೇಕಾದ್ರೆ 100 ಕಿಲೋ ಹುಡ್ಕೊಂಡ್ ಬರ್ಬೇಕು, ನೋಡ್ಲೇಬೇಕು ಅಂದಾಗ ದುಡ್ಡಿದ್ರೆ ಏನೋ ಒಂದು ಆಟ ಆಡಿಸ್ತಾನೆ ಇರ್ತದೆ. ಒಂದು ಮನೆ ಕಟ್ಟೋಣ, ಒಳ್ಳೆ ಕಾರ್ ತಗೊಳ್ಳೋಣ. ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ, ಸಿಂಪಲಾಗಿ ಒಂದು ಮನೆ ಕಟ್ಟಬೇಕಾದ್ರೆ 50-60 ಲಕ್ಷ ಬೇಕು. ಖಂಡಿತವಾಗಿ. ಯಾರು ಇವಾಗ ಅದು ಯೋಚನೆ ಮಾಡಲ್ಲ. ಅಪ್ಪ ಅವನು ಮನೆ ಕಟ್ಟ, ಅವ್ರಿಗಿಂತ ದೊಡ್ಡದಾಗ ಕಟ್ಟಬೇಕು. ಆಮೇಲೆ ಮಗಳು ಮದುವೆ ಜೋರಾಗಿ ಮಾಡು, ಮಗನಿಗೊಂದು ಕಾರು, ಅಪ್ಪಂಗೊಂದು ಕಾರು, ಅಮ್ಮಂಗ್ ಇರ್ಲಿ ಅಲ್ಲಿ ಇಲ್ಲಿ ನಾಮಕರಣ ಹೊಸಕೆಗೆ ಓಡ್ಬರಕ್ ಅವ್ರಿಗೊಂದು ಕಾರು. ಆಮೇಲೆ ಒಡವೆ ತಗೊಂಡ ಆಮೇಲೆ ಎಲ್ಲ ಕಾಸೆಲ್ಲ ಖರ್ಚು ಅಂತ ಒಡವೆ ಅಡಾಡು, ಅದು ತಿರ್ಗಾ ಖರ್ಚು ಮಾಡ್ಕೊ, ತಿರ್ಗಾ ಆಮೇಲೆ ಕಾರ್ ಮಾರ್ಕೊ, ಮನೆ ಒಂದು ಉಳ್ಕೋಬೋದೇನೋ. ಇಲ್ಲ ಕೊನೆಗೆ ಮನೇನು ಮಾರ್ಕೊಬಿಟ್ಟು ಎಲ್ಲ ಬಾಡಿಗೆ ಮನೇಲಿ ಇರ್ತಾರೆ. ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಸರ್. ಇವತ್ತು ನಿಮ್ಗೆ ಹೇಳ್ದೆ, ನಮ್ಮ ತಾತರ 100 ಎಕರೆ ಜಮೀನ್ದಾರು. ಜಮೀನ್ ಸವಕಳಿ ಆಗೋಯ್ತು, ಹಂಚ್ಕೊತ್ತು. ಒಂದ್ ಮನೆ ಇತ್ತು, 3 ಮನೆ ಆಯ್ತು. 3 ಮನೆಯಿಂದ ಇವಾಗ 4-5 ಮನೆ ಆಯ್ತು. ಇವಾಗ ನಾವು ನಮ್ಮ ಅಪ್ಪನ ಗಂಡ ತಮ್ಮದಿರು ಉಟ್ಕೊಂಡು ಹೆಣ್ಮಕ್ಳುಗಳು ಅವ್ರಿಗೆ ಭಾಗ ಕೊಡ್ಬೇಕು. ಕೆಲವು ಪರಿಸ್ಥಿತಿ ಏನಾಯ್ತದೆ ಮುಂದೆ, ಪಾಪ ಅರ್ಧ ಎಕರೆ 1 ಎಕರೆ ಹೆಣ್ಮಕ್ಳು ಆಚೆ ಕಡೆ ಹೋಗಿರ್ತಾರಲ್ಲ, ಅವ್ರು ಕೇಸ್ ಹಾಕತ್ತಾರೆ. ನನಗೂ ಕೊಡು, ಯಾಕೆ ನಿನ್ ಕೋಟಿ ಗಟ್ಲೆ ಬರ್ತದೆಲ್ಲ ಅಂತ ಅವ್ರು ಕೇಸ್ ಹಾಕತ್ತಾರೆ. ಆದ್ರೆ ಇಲ್ಲಿ ಜೀವನನೇ ಹೋಗ್ತದೆ ಅನ್ನೋದು ಗೊತ್ತಿರಲ್ಲ. ಛಿದ್ರ ಆಗೋಯ್ತದೆ ಸರ್, ಛಿದ್ರ ಆಗೋಯ್ತದೆ. ಅಷ್ಟೊಂದು ಸುಲಭ ಅಲ್ಲ. ಇವ್ರೇನು ಅನ್ಕೊಂಡ್ಬಿಡ್ಬೋದು, ಎಲ್ಲರೂ ದುಡ್ಡು ತಗೊಂಡು ಎಲ್ಲರೂ ಸೈಟ್ ತಗೊಳಕ್ಕಾಗಲ್ಲ. ವರ್ಷಾನುಗಟ್ಲೆ ಆಗೋಯ್ತದೆ ಇವಾಗ ಕೇಸ್ಗಳು ಬಗೆಹರಿಸ್ಕೋಬೇಕಾದ್ರೆ. ಆ ರೀತಿ ಪರಿಸ್ಥಿತಿ ಆಯ್ತದೆ ಸರ್. ಇವತ್ತು ನಾವು ಇಲ್ಲಿರ್ತೀವಿ, ನಾವು ನಿಮ್ಮ ನಂಬ್ತಿರೋ ಇಲ್ಲ, ನಾನು ಇನ್ನೂವರೆಗೂ ನಾಷ್ಟ ಮಾಡಲೇ ಇಲ್ಲ ಇನ್ನು. ನಾವು ಬದುಕ ನಾವು ಊಟ ಮಾಡ್ತೀವೋ ಊಟ ಮಾಡಲ್ವೋ, ಒಂದು ತಂಗಿ ಮನೆ ಕೊತ್ತೀವೋ, ಇಲ್ಲ ಏನೋ ಒಂದು ಸೊಪ್ಪು ಸದೆ. ಇವಾಗ ಸಿಟಿಲಾದ್ರೆ ಎಲ್ಲೋ ಐತ್ರಿ,
ಹೌದು. ಅಂಗಡಿಲೇ ಹೋಗ್ಬೇಕು, ಏನೋ ತರಲೇಬೇಕು. ಇಲ್ಲಿ ಯಾವ್ದಾನ ಒಂದು ಸೊಪ್ಪು ಕಿತ್ಕೋ, ಒಂದು ಸಾಂಬಾರು ಮಾಡಿ, ಒಂದು ಉಪ್ಸಾರು ಮಾಡಿ, ಸಿಟಿನಲ್ಲಿ ಉಣ್ಣೋದು ತಿನ್ನೋದು ಅದೇ ದುಡಿಯೋದು ಅಷ್ಟೇ ಬದುಕು. ಅಷ್ಟೇ ಬದುಕು. ಆಮೇಲೆ ಬೇಕಾದ್ದು ಕಾಸು ಕೊಟ್ಟೆ ತಗೋಬೇಕು. ಇಲ್ಲಿ ನಾವು ಏನು ಬೇಕಾದ್ರೂ ಕಾಸು ಇಲ್ಲದೆ ಇದ್ರು ಏನೋ ಒಂದು ಸೊಪ್ಪು ಸದ ಕಿತ್ಕೊಂಡು, ಒಂದು ನುಗ್ಗೆ ಸೊಪ್ಪು ಇರ್ತದೆ, ಇನ್ನೊಂದು ಹಿಂದೆ ಜಾಗಡಿ ಸೊಪ್ಪು ಅಂತ ಇತ್ತು. ಆ ಜಾಗಡಿ ಸೊಪ್ಪು ಆ ಕುಡಿ ಕಿತ್ಕೊಂಡು ಉಪ್ಸಾರು ಮಾಡ್ತಿದ್ರೆ ಅದು ಇದೇ ಬೇಳೆ ಸರ್. ಇವತ್ತು ನಮ್ಮ ಈ ಗುಡ್ಡೆ ಇದೆಯಲ್ಲ, ಈ ಸೀಗೆ ಸೊಪ್ಪು ಅಂತ ಬೆಳೆಯುತ್ತೆ, ಅದು ಭಾಳ ಒಳ್ಳೇದಂತೆ. ಸುಮಾರು ದೇವ್ರಾಣೆ ಸರ್. ಇನ್ನು ಮಳೆ ಸ್ಟಾರ್ಟ್ ಆಗಿರಲಿಲ್ಲ, 16 ಕಿಲೋಮೀಟ್ರಿಂದ ಬರ್ತಾರೆ, ಆಟೋದಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ. ಆ ಕಾಡಲ್ಲಿರೋ ಗುಡ್ಡೆಲಿರೋ ಸೊಪ್ಪು ಕಿತ್ಕೊಳ್ಳೋಕ್ಕೆ ಅದು ಕುಡಿ, ಆ ಸೀಗೆ ಸೊಪ್ಪು ಕುಡಿ ಅಂತಾರೆ. ಅದನ್ನು ಉಪ್ಸಾರು ಹಾಲು ಸಾರು ಮಾಡಿ ತಿಂತಾ ಇದ್ರೆ ಅದು ಸ್ವರ್ಗದ ಹಳ್ಳಿ ಜೀವನ ಹಿಂಗೆ. ಆಮೇಲೆ ಈ ವರ್ಷ ಆಯ್ತಾ ಟೆಂಪ್ರೇಚರು, ಇವತ್ತು ನೀವು ನಿಂತಿದ್ದೀರಿ, ಇದು ಮಲೆನಾಡಿಗಿನ್ನ ಚೆನ್ನಾಗಿದೆ. ನನಗೆ ಸಿರ್ಸಿಯಿಂದ ಒಬ್ಬ ಹುಡುಗ ಬಂದಿದ್ದ ಸರ್, ಈ ಜೇನು ಪೆಟ್ಟಿಗೆ ಮಡಗಿದ್ದೀನಿ. ಅವನು MSc ಫಾರೆಸ್ಟ್ ಏನೋ ಮಾಡಿದ್ದಾನೆ. ಅವನು ಯೂಟ್ಯೂಬಲ್ಲಿ ನೋಡಿದೆ, ಜೇನು ಪೆಟ್ಟಿಗೆ ಬೇಕಲ್ಲ ಅಂತ ಅಂದೆ. ಸರಿ ಸರ್ ಬರ್ತೀನಿ ಒಂದು ಸಾರಿ ನಿಮ್ಮ ತೋಟ ನೋಡಬೇಕು, ನಿಮ್ಮ ತೋಟ ಜೇನು ಪೆಟ್ಟಿಗೆ ಮಡಗೋದಾದ್ರೆ ಮಡಗ್ತೀನಿ ಅಂತಂದೆ. ಬಂದ್ಬಿಟ್ಟು ಹೆಂಗಿದೆ ನಿಮ್ಮ ಮಲೆನಾಡಿಗೂ ಇಲ್ಲಿಗೆ ಅಂದೆ. ಸರ್ ಸ್ವರ್ಗ, ಮಲೆನಾಡಲ್ಲ ಸರ್ ಇದು ಸ್ವರ್ಗ ಅಂದ. ಸ್ವರ್ಗ ಅಂದ. ಸಿರ್ಸಿಯಿಂದ ಬಂದಿದ್ದು. ಆಮೇಲೆ ಈ ಟೆಂಪ್ರೇಚರಲ್ಲಿ ಈ ಮರ ಗಿಡ ಇದ್ಕೊಂಡೆ ನಮಗೆ 38-40 ಹೋಗಿತ್ತು. ಇದೆಲ್ಲ ನಾಶ ಮಾಡಿಬಿಟ್ಟು ಬರೀ ಮನೆ ಉಳಿಸ್ಬಿಟ್ಟು, ಮನೆ ಹಿಂಗೆ ಸುತ್ತ ನೋಡಿದ್ರೆ ಏನು ಬರೀ ಬೈಲು ಕಂಡು ಬಳೆ ಧೂಳ್ಮಯ ಕಾಂಕ್ರೀಟ್ ಮಯ ಮಾಡಿಬಿಟ್ರೆ ಇರೋಕ್ಕಾಗುತ್ತಾ, ಬದುಕೋಕ್ಕಾಗುತ್ತಾ? ಮುಂದೆ ಒಳ್ಳೆ ನಮಗೆ ಗಾಳಿ ಸಿಗುತ್ತಾ? ಹಾಂ, ಇವರು ಊರೆತ್ತಿರ ಇವ್ರು ಸಿಟಿ ಹೆಂಗೆ ಮಾಡ್ತಾರೆ, ಸಿಟಿ ಹೆಂಗಾಗುತ್ತೆ? ಬುಲ್ಡೇಜರ್ಗಳು ಬರ್ತಿದ್ದಂಗೆ ಇರ್ತಕ್ಕಂಥ 5-6 ಮನೆಗಳು ನೀವೇ ಖಾಲಿ ಮಾಡ್ಬಿಡ್ತೀರಾ. ಎಲ್ಲ ಸುತ್ತ ಬಟಾ ಬೈಲ್ ಆಗ್ತಿದ್ದಂಗೆ ಎಲ್ಲ ನೋಡ್ರಿ, ಎತ್ತು ನೋಡ್ತಿದ್ದಂಗೆ ಒಂದು ಪ್ರಕೃತಿಯಲ್ಲಿ ಬದುಕಿದಂಥ ರೈತನ ಜೀವ ಆ ಒಂದು ಧೂಳಲ್ಲಿ ದುಮ್ಮಾನದಲ್ಲಿ ಬದುಕಕ್ಕೆ ಇಷ್ಟಪಡ್ತದ? ಸುತ್ತ ಏನನ ಇರ್ತಕ್ಕಂಥ 2 ಸೂಟ್ ಕೇಸು ಎತ್ಕೊಂಡು ಹೋಯ್ತಾ ಇರ್ಬೇಕು, ನಡಿ ಮುಂದೆ ಅಂತ. ಈ ಸುತ್ತ ಏನನ ಈ ಕೈಗಾರಿಕೆ ತಂದ್ಬಿಟ್ರೆ ಆ ಸೌಂಡ್ಗೆ, ಆ ವಾಸನೆಗೆ, ಆ ನೀರಿಗೆ, ವೇಸ್ಟ್ ನೀರು ಬಿಡ್ತಾರಲ್ಲ, ಅದಕ್ಕೆ ಆ ವಾಸನೆಗೆ ನಾವೇ ಇದು ಹೊಂಟೋಗ್ಬೇಕು. ನೀವು ಹೇಳ್ದಂಗೆ ಅವ್ರೇನು ಕಳ್ಸಂಗಿಲ್ಲ, ನಾವೇ ಹೋಗ್ಬೇಕು. ನಿಮ್ಮನ್ನೇನು ಅವ್ರೇನು ತಳ್ಳಲ್ಲ, ಊರಿಂದ ಆಚೆಗೆ ತಳ್ಳಲ್ಲ. ನೀವೇ ಈ ಸಹವಾಸ ಬೇಡಪ್ಪ ನಮಗೆ, ಇದು ರೈತನ ಬದುಕಲ್ಲ ಅಂತ ಹೇಳಿ ಇರ್ತಕ್ಕಂಥ ಸೂಟ್ ಕೇಸು ಚಾಪೇನು ಕಂಕ್ಲ ಇಟ್ಕೊಂಡು ಹೆಂಡತಿ ಮಕ್ಳನ್ನ ಕೈ ಹಿಡ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಅಲ್ಲಿಗೆ ತಂದು ಬಿಟ್ಟು ಬಿಡ್ತಾರೆ ಸರ್ಕಾರಗಳು.